ನಮಸ್ಕಾರ ವೀಕ್ಷಕರೇ, ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಚಕ್ರವರ್ತಿ. ಕನ್ಫ್ಯೂಸ್ ಆಗಬೇಡಿ. ನಾವೀಗ ವಿಶೇಷ ಉತ್ತರ ಕರ್ನಾಟಕದ ಸೌಜನ್ಯಪರ ಹೋರಾಟಗಾರರು ನಮ್ಮ ಜೊತೆಗಿದ್ದಾರೆ. ಅದೇ ಚಕ್ರವರ್ತಿ, ಮಂಜುನಾಥ್ ಚಕ್ರವರ್ತಿ ಅಂತ. ವೀಕ್ಷಕರೇ ನಮಸ್ಕಾರ, ಜನಸೇವಾ ಸುದ್ದಿವಾಹಿನಿಗೆ ಸ್ವಾಗತ ಸುಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಮಂಜುನಾಥ್ ಚಕ್ರವರ್ತಿ ಅಂತ, ಉತ್ತರ ಕರ್ನಾಟಕದ ಸೌಜನ್ಯಪರ ಹೋರಾಟಗಾರರು. ಸರ್ ನಮಸ್ತೆ. ನಮಸ್ತೆ ಸರ್. ಮೊದಲನೇದಾಗಿ ಜನಸೇವಾ ಸುದ್ದಿವಾಹಿನಿ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಈ ಒಂದು ಸುದ್ದಿವಾಹಿನಿಗೆ ಒಳ್ಳೆಯದಾಗಲಿ. ಯಾಕಪ್ಪ ಅಂದ್ರೆ ಸೌಜನ್ಯಪರ ಹೋರಾಟಗಾರರ ಒಂದು ಸಂದರ್ಶನ ಮಾಡೋದಕ್ಕೆ ಬಂದಿದ್ದೀರಲ್ಲ, ನಿಮ್ಮ ಮೊದಲನೇದಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳಿ. ನೀವು ಒಬ್ಬರು ಉಪನ್ಯಾಸಕ ಅಂತ ಕೇಳ್ಪಟ್ವಿ, ಒಳ್ಳೆಯ ಉತ್ತಮ ಶಿಕ್ಷಕರಂತ ಕೇಳ್ಪಟ್ವಿ, ಅದೇ ರೀತಿ ಪ್ರಾಮಾಣಿಕ ಸೌಜನ್ಯಪರ ಹೋರಾಟಗಾರ ಅಂತ ಕೇಳ್ಪಟ್ವಿ. ಸಾಕಷ್ಟು ವೀಕ್ಷಕರು ನೋಡ್ತಾ ಇದ್ದಾರೆ ಈ ಚಾನಲನ್ನು. ಅವರಿಗೆ ಯಾವ ರೀತಿ ನಾವು ನಿಮ್ಮ ಉತ್ತರವನ್ನು ಕೊಡ್ತೀರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವೀಗ ಕೇಳ್ತಾ ಇದ್ದೀವಿ. ಕುತೂಹಲ ಇದೆ. ಸೌಜನ್ಯ ಹೋರಾಟಕ್ಕೆ ಯಾಕೆ ಬಂದ್ರಿ? ಎಷ್ಟು ವರ್ಷ ಆಯಿತು? ಸೌಜನ್ಯ ಹೋರಾಟಕ್ಕೆ ಬಂದು 2 ವರ್ಷ ಆಯಿತು. ಸೌಜನ್ಯ ಹೋರಾಟಕ್ಕಿಂತ ಮುಂಚೆ ನನ್ನೊಂದು ಯೂಟ್ಯೂಬ್ ಚಾನಲ್ ಇತ್ರಲ್ಲ, ಅದನ್ನು ಪ್ರಾರಂಭ ಮಾಡಿದ್ದು ಯಾಕಪ್ಪ ಅಂದ್ರೆ ಶಿಕ್ಷಕ ಆಕಾಂಕ್ಷಿಗಳಾಗಿ ಪ್ರಾರಂಭ ಮಾಡಿದ್ದು. ತದನಂತರದಲ್ಲಿ ಏನಾಯಿತು ಗೊತ್ತಿಲ್ಲ, ಸಡನ್ನಾಗಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ಸೌಜನ್ಯ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕಂತ ತಿಳ್ಕೊಂಡು ಸೌಜನ್ಯ ವಿಡಿಯೋ ಪ್ರಾರಂಭ ಮಾಡಿದೆ. ಅವತ್ತಿಂದ ಹಿಡ್ಕೊಂಡು 2 ವರ್ಷ ಆಯಿತು. ಸೌಜನ್ಯಪರ ಹೋರಾಟಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ಮಾಡೋದಾಗಿರ್ಬೋದು, ಹೋರಾಟಗಳಲ್ಲಿ ಪಾಲ್ಗೊಳ್ಳೋದಾಗಿರ್ಬೋದು, ಎಲ್ಲ ಒಂದು ಸೌಜನ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. 2 ವರ್ಷ ಆಯಿತು. ಸೌಜನ್ಯ ಹೋರಾಟ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ಅದ. ಇವತ್ತು ಸೌಜನ್ಯಳ ತಾಯಿ ಕುಸುಮಾವತಿ ಏನಿದ್ಲಲ್ಲ, ಆ ಹೆಣ್ಮಗಳು ಒಂದು ಹೋರಾಟ, ಮೈಶೆಟ್ಟಿ ತಿಮ್ಮರೊಡ್ಡಿಯವರ ಹೋರಾಟ, ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಯೂಟ್ಯೂಬರ್ಸ್ಗಳ ಹೋರಾಟ ಆಗಿರ್ಬೋದು, ಇಡೀ ಕರ್ನಾಟಕ ಜನತೆಯ ಹೋರಾಟದಿಂದ ಇವತ್ತು ಸೌಜನ್ಯ ಅಂತಕ್ಕಂಥ ಒಂದು ಹೆಣ್ಣು ಮಗಳು ಏನು ಅತ್ಯಾಚಾರಕ್ಕೆ ಒಳಗಾಗಿ 13 ವರ್ಷಗಳ ಕಾಲ ಏನು ನ್ಯಾಯ ಸಿಗಲಿಲ್ಲಲ್ಲ, ಆ ಒಂದು ಹೋರಾಟಕ್ಕೆ, ಆ ಒಂದು ತನಿಖೆಗೆ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ ಏನು ಹೇಳಿದಪ್ಪ ಅಂದ್ರೆ ಸೌಜನ್ಯ ಹೋರಾಟವನ್ನು ಮರು ತನಿಖೆ ಮಾಡಬೇಕಂತ ಆದೇಶವನ್ನು ಕೊಟ್ಟದ. ಸರಿ, 2 ವರ್ಷದಿಂದ ನೀವು ಹೋರಾಟ ಮಾಡ್ತಿದ್ರಿ. ಸೌಜನ್ಯ ಮೇಲೆ ಅಷ್ಟೇ ಅತ್ಯಾಚಾರ ಆಗಿದೆ ಅಥವಾ ಬೇರೆ ಹುಡುಗಿರ ಮೇಲೆ ಅತ್ಯಾಚಾರ ಆಗಿದೆ? ಸಾಕಷ್ಟು ಅತ್ಯಾಚಾರ ಆಗಿದೆ. ಅದ್ರ ಬಗ್ಗೆ ನೀವು ಹೋರಾಟ ಮಾಡಿಲ್ವಾ? ಹಂಗೆ ನಿಮಗೊಂದು ಮಾತು ಹೇಳ್ತೀನಿ ಕೇಳ್ರಿ. ಸುಮಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಆಗ್ಯಾವ. ಮೊನ್ನೆ ಧಾರವಾಡನಾಗ ಒಂದು ಆಯಿತು, ಅತ್ಯಾಚಾರ ಆಗಲಿಲ್ಲ, ಕೊಲೆ ಆಯಿತು, ಹೌದಲ್ಲ? ಸೊ ದೆಹಲಿಯಲ್ಲಿ ನಿರ್ಭಯ ಒಂದು ಅತ್ಯಾಚಾರ ಪ್ರಕರಣ ಆಯಿತು, ಅಲ್ಲಿ ಕೊಲೆಗಾರರು ಸಿಕ್ಕರು. ನಮ್ಮ ಧಾರವಾಡದಲ್ಲಿ ಕೊಲೆ ಆಯಿತು, ಅಲ್ಲೂ ಕೂಡ ಕೊಲೆಗಾರ ಸಿಕ್ಕ. ಸೊ ಎಲ್ಲೆಲ್ಲಿ ಅತ್ಯಾಚಾರ ಕೊಲೆಗಳು ಆಗ್ಯಾವಲ್ಲ, ಅಲ್ಲಿ ಮೋರ್ ದೆನ್ 99.99 ಅತ್ಯಾಚಾರಗಳು ಸಿಕ್ಕಿದ್ದಾರೆ. ಆದರೆ ಸೌಜನ್ಯ ಅಂತಕ್ಕಂಥ ಒಂದು ಅವರಿಗೆ ಶಿಕ್ಷೆ ಆಗಿದೆ. ಹಂಗೆ ಆ ಶಿಕ್ಷೆ ಆಗಿದೆ, 100% ಶಿಕ್ಷೆ ಆಗಿದೆ ಬೇರೆಯವರಿಗೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ ಇಲ್ಲಿ ಅತ್ಯಾಚಾರ ಆಗಿದ್ದು ನಿಜ. ಆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ಅಮಾಯಕನ ಸಂತೋಷ್ ರಾವ್ನನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅಪರಾಧಿಯಾಗಿ ಸೃಷ್ಟಿ ಮಾಡಿ ಅವನನ್ನು 8 ರಿಂದ 9 ವರ್ಷ ಜೈಲು ಶಿಕ್ಷೆ ಹಾಕ್ತಾರೆ. ಆದರೆ ನಿಜವಾದ ಅತ್ಯಾಚಾರಿಗಳು ಇವತ್ತಿಗೂ ಕೂಡ ಸ್ವತಂತ್ರವಾಗಿ ಸುತ್ತಾಡಗದಾರ. ಸೊ ಅದಕ್ಕಾಗಿ ಈ ಸೌಜನ್ಯ ಅಂತಕ್ಕಂಥ ಹೆಣ್ಣುಮಗಳು, ಮತ್ತೊಂದು ವಿಶೇಷವಾಗಿ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥ ಧರ್ಮಸ್ಥಳದಲ್ಲಿ ಆ ಒಂದು ಹೆಣ್ಣು ಮಗಳ ಅತ್ಯಾಚಾರ ಆಗ್ತದಪ್ಪ ಅಂದ್ರೆ ಇನ್ನು ಸಾಮಾನ್ಯ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಗಬಾರ್ದು, ಸಾಮಾನ್ಯ ಸ್ಥಳಗಳಲ್ಲಿ ಆ ಜನರ ಪರಿಸ್ಥಿತಿ ಏನಾಗಬಾರ್ದು ಅನ್ನೋ ಉದ್ದೇಶದಿಂದ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಬೇಕಾಗಿದೆ ನಮಗೆ ಇವತ್ತು. ಧರ್ಮದ ಸ್ಥಳದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಇದು, ಧರ್ಮದ ಸ್ಥಳದಲ್ಲಿ. ಸೊ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂದಮೇಲೆ ಯಾವುದೋ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಅಥವಾ ಇನ್ನೂ ಆಗಿರ್ಬೋದು, ಹಲವಾರು ಆಗಿರ್ಬೋದು, ಸುಮಾರು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ. ಆದ್ರೆ ಬೆಳಕಿಗೆ ಬಂದಿದ್ದು, ಹೋರಾಟಕ್ಕೆ ಇಳಿದಿದ್ದು ಸೌಜನ್ಯ ಕುಟುಂಬ ಮಾತ್ರ. ಎಷ್ಟೋ ಉಳಿದೆಲ್ಲ ಎಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಯಾವು. ಅದೇ ಇವತ್ತು ಬಂಗ್ಲೆಕೂಟದಲ್ಲಿ ಏನು ಆ ಒಂದು ಹೂತಾಕಿರ್ತಕ್ಕಂಥ ಅಸ್ಥಿ ಪಂಜರವನ್ನು ತೆಗಿತಾ ಇದ್ದಾರಲ್ಲ, ಅದರಿಂದ ಎಲ್ಲ ಹೊರಗಡೆ ಬೀಳ್ತದ. ಅತ್ಯಾಚಾರಿಗಳು ಅಷ್ಟೇ ಅಲ್ಲ, ಇನ್ನೂ ಬಹಳ ಜನ ಬರ್ತಾರ. ನೋಡ್ಕೊತ ಹೋಗ್ರಿ ನೀವು, ಇನ್ನೂ ಟೈಮ್ ಅದ. ಅದು SIT ಬಗ್ಗೆ ನಾವು ಕೇಳಿದ್ವಿ. ನಾವು ಈಗ ಸೌಜನ್ಯ ಬರೋ ಹೋರಾಟದಲ್ಲಿ ಅಥವಾ ಸುದ್ದಿಯಲ್ಲಿ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ ಈಗ. ಆದರೆ SIT ಬಗ್ಗೆ ನಿಮಗೆ ನಂಬಿಕೆ ಇದೆ? ಹಂಗೆ ತನಿಖೆ SIT ಬಗ್ಗೆ ನಂಬಿಕೆ ಅಂದ್ರೆ SIT ಮೇಲೆ 100% ನಂಬಿಕೆ ಅದ ನಮಗೆ. ನಂಬಿಕೆ ಇಲ್ಲ ಅನ್ನೋ ಮಾತೇ ಇಲ್ಲ. ಆದ್ರೆ ಆಗಿರ್ತಕ್ಕಂಥ ತನಿಖೆಯನ್ನು ಪಾರದರ್ಶಕವಾಗಿ ಜನರ ಮುಂದೆ ಇಡಬೇಕು ಇವರು. SIT ಅವರು ಈ SITಲಿ ಇದಕ್ಕಿಂತ ಮುಂಚೆ ಒಬ್ಬ ಮಂಜುನಾಥ್ ಗೌಡ ಅಂತ ಇದ್ದ, ಅವನು ಇವತ್ತು ಇಲ್ಲ, ಅದು ಮತ್ತೆ ಬೇರೆ. ಆದರೆ ಅವಾಗ ದಾರಿ ತಪ್ಪಾಕತ್ತಿತ್ತದು, ಆದರೆ ಇವತ್ತು ದಾರಿ ತಪ್ತಾ ಇಲ್ಲ. SIT ಮುಖ್ಯಸ್ಥರಾಗಿರ್ತಕ್ಕಂಥ ಮೊಹಾಂತಿ ಸಾಹೇಬರು ಅತ್ಯುತ್ತಮ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿ ಅವರು. ಅವ್ರ ಮೇಲೆ ಅಪಾರವಾದ ನಂಬಿಕೆ ಅದ ನಮಗೆ. ಸೊ 101% SIT
ತನಿಖೆ ಮಾಡ್ಯದ. ಆದ್ರೆ ಇಲ್ಲಿವರೆಗೂ ಕೂಡ ವರದಿ ಹೊರಗಡೆ ಬಂದಿಲ್ಲ, ಬರ್ತದ. ಅದ್ರ ಪಾರದರ್ಶಕವಾಗಿರಬೇಕು ಅನ್ನೋದು ಅಷ್ಟರ ನನ್ನ ಆಶಾಭಾವನೆ, ನಂಬಿಕೆ ಮಾತ್ರ SIT ಮೇಲೆ ಸದಾ. ಓಕೆ. ಸೌಜನ್ಯಪರ ಹೋರಾಟಗಾರರಿಗೆ ಹೋರಾಟಕ್ಕೆ ಹೊರದೇಶದಿಂದ ವಿದೇಶದಿಂದ ದುಡ್ಡು ಬರ್ತಾ ಇದೆ ಅನ್ನುವಂಥ ಪ್ರಶ್ನೆ. ಇದನ್ನ ಯಾರು ಹೇಳಿದ್ರು? ಅಜಿತ್ ಹನುಮಕ್ಕನವರ? ಬರೋಕೆ ರಂಗಣ್ಣ ಹೇಳಿದ? ಯಾರು ಹೇಳಿದ್ರು ಇದನ್ನು? ಈಗ ವಿದೇಶದಿಂದ ಹಣ ಬಂದದ, ಅಲ್ಲಿಂದ ಹಣ ಬಂತು, ಕೇರಳದಿಂದ ಹಣ ಬಂತು, ಎಡಪಂಥಕದಿಂದ ಹಣ ಬಂತು, ಆ ಧರ್ಮದಿಂದ ಹಣ ಬಂತು, ಅದಕ್ಕೆ ಹಿಂಗೆ ಮಾಡಿದಾರೆ ಅಂತ ಹೇಳ್ತಾರಲ್ಲ. ಇವ್ರು ಹೊಟ್ಟಿಗೆ ಅನ್ನ ತಿಂತಾರೋ ಏನು ಸಗಣಿದು ತಿಂತಾರೆ ಇವರು? ಹೈಕೋರ್ಟ್ ಹೇಳಿದ, ಸುಪ್ರೀಂ ಕೋರ್ಟ್ ಹೇಳಿದ, ಎಲ್ಲರೂ ಹೇಳ್ಯಾರ. ಯಾವುದೇ ರೀತಿ ಯಾವುದೇ ಮೂಲಗಳಿಂದ ಸೌಜನ್ಯ ಹೋರಾಟಗಾರರಿಗೆ ಹಣ ಬಂದಿಲ್ಲ ಅಂತ ಹೇಳ್ಯಾರ. 200 ಕೋಟಿ ರೂಪಾಯಿ ಹಗರಣ ಅಂತ ಹೇಳಿದರು. ಸೌಜನ್ಯ ಹೋರಾಟದಲ್ಲಿ 200 ಕೋಟಿ ರೂಪಾಯಿ ಬಂದದ, ಇವರಿಗೆ ಆರಾಮ್ ತಿಂದು ಮಜಾ ಮಾಡಕದಂತ ಹೇಳಿದರು. ಆದರೆ ಹೈಕೋರ್ಟ್ ಹೇಳಿತ್ತು ಯಾವುದೋ ಹಣ ಬಂದಿಲ್ಲ ತಂದು. ಇವ್ರಿಗೆ ಮೇನ್ ಸ್ಟ್ರೀಮ್ ಮೀಡಿಯಾದವ್ರಿಗೆ ಕೆಲಸ ಇಲ್ಲ, ಅವರ ತಿಂದು ತಿಗಾಗದಾರ. ಯೂಟ್ಯೂಬರ್ ಪಾತ್ರ ಏನಂತಾರೆ? ಯೂಟ್ಯೂಬರ್ ಪಾತ್ರ ಹೇಳಾಗದ್ರಿ ನೀವು? ಯೂಟ್ಯೂಬರ್ ಪಾತ್ರ ಅಂದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾ ಯೂಟ್ಯೂಬರ್ ಪಾತ್ರ ಮೇನ್ ಸ್ಟ್ರೀಮ್ ಮೀಡಿಯಾದ ಏನಿಲ್ಲ. ಅವರೆಲ್ಲ ಹೆಂಗಪ್ಪ ಅಂದ್ರೆ ಅನ್ನ ತಿಂದು ಅಂಗ್ಳಾಗ ಆಡ್ರಪ್ಪ ಅಂದ್ರೆ ಹೇಲ್ ತಿಂದು ಹಿತ್ಲಾಗ ಆಡ್ತಾರೆ. ಸೊ ಮೇನ್ ಸ್ಟ್ರೀಮ್ ಮೀಡಿಯಾದವ್ರ ಪರಿಸ್ಥಿತಿ ಹಂಗದ. ಯೂಟ್ಯೂಬರ್ಸ್ಗಳು ಹೇಳ್ಬೇಕಂದ್ರೆ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಆಯಿತು. ನಿರಂತರವಾಗಿ ಅವರಿಗೆ ಫೋನ್ ಕಾಲ್ ಬಂದು ಅವರಿಗೆ ಜೀವ ಬೆದರಿಕೆಯನ್ನು ಹಾಕಿದರು. ಅಭಿಷೇಕನ ಮೇಲೆ ದಾಳಿ ಆಯಿತು, ಕುಡ್ಲಾ ರ್ಯಾಂಪೇಜ್ ಅವ್ರ ಮೇಲೆ ದಾಳಿ ಆಯಿತು, ಮಾರಣಾಂತಿಕ ಹಲ್ಲೆ ಆಯಿತು ಅವ್ರ ಮೇಲೆ. ನನ್ನಂಥ ಯೂಟ್ಯೂಬರ್ಸ್ಗಳಿಗೆ ನೋಟಿಸ್ ಬಂತು, ನನ್ನ ಮೇಲೆ ಕೇಸ್ ಆಯಿತು. ಸುಮಾರು ಇಂಥ ಮಾನಸಿಕವಾಗಿ ಕಿರುಕುಳ ಆಯಿತು. ರಾತ್ರಿ 1 ಗಂಟೆ 2 ಗಂಟೆಗೆ ಜೀವ ಬೆದರಿಕೆ ಕರೆಗಳು ಬಂದು ನಮಗೆ ಯೂಟ್ಯೂಬ್ಗಳಲ್ಲಿ ವಿಡಿಯೋ ಹಾಕಬಾರ್ದು ಹಂಗೆ. ಆದರೂ ಕೂಡ ವಿಚಾರ ಮಾಡಲಿಲ್ಲ ನಮ್ಮ ಯೂಟ್ಯೂಬರ್ಗಳು. ಪ್ರತಿಯೊಬ್ಬರು ಯೂಟ್ಯೂಬ್ಗೆ ವಿಡಿಯೋ ಹಾಕಿದ್ದೇವ್ರಿ ನಾವು. ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾ ಹಂಗಲ್ಲ. ಬಕೆಟ್ ಗಂಟ್ಲೆ ತಿಂದು ಹೊಲಸ ಅವು ಏನಾಗಿತ್ತು, ಕೊಬ್ಬು ಜಾಸ್ತಿ ಆಗ್ಯದ ಅವ್ರಿಗೆ. ಅವ್ರ ಪಾತ್ರ ಏನಿಲ್ಲ. ಅವ್ರ ಪಾತ್ರ ಏನಪ್ಪ ಅಂದ್ರೆ ಅತ್ಯಾಚಾರ ಆಗಿತ್ತಂದ್ರೆ ಅತ್ಯಾಚಾರಿಗಳನ್ನ ಎತ್ತಿ ಹಿಡಿಯೋದು ಪಾತ್ರ ಅವ್ರದ್ದು. ಒಂದು ಮಾತೇ ನಿಮಗೆ ಹೇಳ್ಬೇಕಂದ್ರೆ. ಆದ್ರೆ ಯೂಟ್ಯೂಬರ್ಸ್ಗಳದ್ದು ನ್ಯಾಯಯುತವಾಗಿರ್ತಕ್ಕಂಥ ಪಾತ್ರ, ಅದನ್ನು ನೆನಪಿಟ್ಕೊಳ್ಬೋದು. ಓಕೆ. ಈ ಪ್ರಕರಣ ಆದದ್ದು ಧರ್ಮಸ್ಥಳದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ. ಅಲ್ಲಿ ಅವ್ರ ಬಗ್ಗೆ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಮೇಲೆ ನೀವು ಅದು ಏನಾದರೂ ವಿಡಿಯೋ ಮಾಡಿದ್ರ, ಅಥವಾ ನಿಮ್ಮ ಮೇಲೆ ಏನಾದರೂ ಕೇಸ್ ಆಗಿತ್ತಾ? ವಿಡಿಯೋ ಸುಮಾರು ಮಾಡೇನ್ರಿ ನಾನು. ಸುಮಾರು ವಿಡಿಯೋಗಳನ್ನು ಮಾಡಿದ್ದೀನಿ ವೀರೇಂದ್ರ ಹೆಗಡೆ ಅವರ ಬಗ್ಗೆ. ಆಮೇಲೆ ಅವರು ತಮ್ಮ ಹರ್ಷೇಂದ್ರ ಜೈನ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಉದಯನ್ ಮೇಲೆ ವಿಡಿಯೋ ಮಾಡಿದ್ದೀನಿ, ಸುಮಾರು ವಿಡಿಯೋಗಳನ್ನ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ನನಗೆ ನೋಟಿಸು ಬಂದಾಗ್ಯದ. ಆದ್ರೆ ವೀರೇಂದ್ರ ಹೆಗಡೆಗೆ ಇಲ್ಲಿವರೆಗೂ ನಾವು ಅತ್ಯಾಚಾರಿ ನೀನೇ ಅಂತ ಹೇಳಿಲ್ಲಲ್ಲ. ನೀ ಅತ್ಯಾಚಾರ ಮಾಡಿಯ, ನೀ ಇದನ್ನ ಮಾಡಿಯ, ನೀ ಅದೆಲ್ಲ ಬೇಡ, ಅದು ನ್ಯಾಯಾಂಗ ವ್ಯವಸ್ಥೆ ನೋಡ್ಕೊತದ. ಆದ್ರೆ ಧರ್ಮಾಧಿಕಾರಿ ನ್ಯಾಯವನ್ನು ಕೊಡಬೇಕಾದವನು ಆ ಪ್ರದೇಶದಲ್ಲಿ, ಹೌದಲ್ಲ? ಸೊ ನ್ಯಾಯವನ್ನು ಕೊಡ್ತಕ್ಕಂಥ ವ್ಯಕ್ತಿನ ಸೈಲೆಂಟ್ ಆಗಿದ್ರ ಪ್ರಶ್ನೆ ಯಾರು ಮಾಡೋರು? ನಾವು ಮಾಡ್ಬೇಕಲ್ಲ. ಸೊ ನಾವು ಪ್ರಶ್ನೆ ಮಾಡಿದ್ರೆ ಕೂಡ ನಮ್ಮ ಮೇಲೆ ಕೇಸ್ ಹಾಕ್ತಿರಪ್ಪ ಅಂದ್ರೆ ಅದು ಧರ್ಮಾಧಿಕಾರಿಯ ಒಂದು ಸ್ಥಾನಕ್ಕೆ ನೀವು ಗೌರವ ಕೊಟ್ಟಾಗ ಆಗೋದಿಲ್ಲ. ಮತ್ತೊಂದೇನಪ್ಪ ಅಂದ್ರೆ ಆ ಒಂದು ಸ್ಥಳದಲ್ಲಿ ಕುತ್ಕೊಂಡು ನನ್ನ ಹತ್ರ 5,000 ಜನ ಅದರ ಇವತ್ತಿನ ಬಿಟ್ಟಿನಪ್ಪ ಅಂದ್ರೆ ಯಾರು ನೀವು ಉಳಿಯಂಗಿಲ್ಲ ನಮಗೆ ಧಮಕಿ ಕೊಡ್ತಾರಲ್ಲ ವೀರೇಂದ್ರ ಹೆಗಡೆ ಅವರು, ಅವ್ರ ಮೇಲೆ ಯಾವ ಕೇಸ್ ಆಯಿತು? ನಾವು ಹೆಸರು ತಗೊಳ್ಳಂಗೆ ಮಾಡಂಗಿಲ್ಲ, ಏನೂ ಇಲ್ಲ ನಮ್ಮದು. ನಮ್ಮ ಮೇಲೆ 108 ಕೇಸ್ ಹಾಕ್ತಾರೆ. ಹೆಸರು ತೊಗೊಂಡ್ರೆ ಹೆಸರದಾಗ ಏನೈತ್ರಿ? ಏನಿಲ್ಲ. ಅವರು ನ್ಯಾಯವನ್ನು ಕೊಡಿಸ್ಬೇಕಾಗಿತ್ತು. ಸೌಜನ್ಯಪರ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥ ತಿಮ್ಮರೆಡ್ಡಿ ಅವರು, ಆಮೇಲೆ ಗಿರೀಶ್ ಮಟ್ಟಣ್ಣ ಅವ್ರ ಬಗ್ಗೆ, ಮಹೇಶ್ ಶೆಟ್ಟಿ ಅವ್ರ ಬಗ್ಗೆ ಏನು ಹೇಳ್ತಾರೆ ಸರ್? 1 ಲೈನಲ್ಲಿ ಹೇಳ್ತಾರೆ. ಮಹೇಶ್ ಶೆಟ್ಟಿ ತಿಮ್ಮರೆಡ್ಡಿ ಅವರು ಇವತ್ತು ಸೌಜನ್ಯ ಹೋರಾಟ ಜೀವಂತವಾಗ್ಯದ ಅಂದ್ರೆ ಆ ಮಹಾನ್ ಭಾವನ ಕಾರಣ. ಇವತ್ತು ಗಡಿಪಾರಾಗಿರ್ಬೋದು, ಇಲ್ಲ ತಂದಲ್ಲ, ಆದರೆ ಅವರ ಒಂದು ಆಶೀರ್ವಾದ, ಅವರೊಂದು ಬಲ, ಅವರೊಂದು ಹೋರಾಟದ ಮನೋಭಾವ ಆಗಿರ್ಬೋದು, ಅವರ ಒಂದು ಶಕ್ತಿ ಆಗಿರ್ಬೋದು, ಆತ್ಮಸ್ಥೈರ್ಯ ಆಗಿರ್ಬೋದು, ಮನೋಬಲ ಆಗಿರ್ಬೋದು, ಅವರೊಂದು ಗಟ್ಟಿತನ ಆಗಿರ್ಬೋದು, ಅವರಿರ್ತಕ್ಕಂಥ ನ್ಯಾಯಯುತ ಹೋರಾಟ ಆಗಿರ್ಬೋದು, ಅದನ್ನು ನೋಡಿದರೆ ಮಹೇಶ್ ಶೆಟ್ಟಿ ತಿಮ್ಮರೆಡ್ಡಿ ಸೌಜನ್ಯ ಹೋರಾಟ ನಿಂತಿರೋದೇ ಮಹೇಶ್ ಶೆಟ್ಟಿ ತಿಮ್ಮರೆಡ್ಡಿ ಅವರು. ಇವತ್ತು SIT ತನಿಖೆ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಮಹೇಶ್ ಶೆಟ್ಟಿ ತಿಮ್ಮರೆಡ್ಡಿ ಅವರು. ಅವ್ರ ಬಗ್ಗೆ 1 ಲೈನ್ನಾಗ ಹೇಳೋಕ್ಕಾಗೋದಿಲ್ಲ. ಇನ್ನು ಗಿರೀಶ್ ಮಟ್ಟಣ್ಣನವ್ರು ಹೇಳ್ಬೇಕಂದ್ರೆ ಅವರು ನಮ್ಮ ಉತ್ತರ ಕರ್ನಾಟಕದ ಹುಲಿ. ಅವರನ್ನು ನೋಡಿ ನಾವೊಂದು ಈ ಸೌಜನ್ಯ ಪರ ಹೋರಾಟದಲ್ಲಿ ಬಂದಿರತಕ್ಕಂಥದ್ದು. ನಮ್ಮ ಗಿರೀಶ್ ಮಟ್ಟಣ್ಣವರನ್ನೇ ಭೇಟಿಯಾಗಿದ್ರಾ ಅಥವಾ ಹೆಂಗೆ? ಸುಮಾರು ಸರಿ ಭೇಟಿಯಾಗಿದ್ದೀನಿ. ಅವ್ರ ಬಗ್ಗೆ ಏನಾದರೂ ಮುಂದಿನ ಹಂತದ ಬಗ್ಗೆ ಚರ್ಚೆ ಏನೋ ಮಾಡಿದ್ರಾ ಹೆಂಗೆ? ಆ ಚರ್ಚೆ ಅಂತೂ ಮಾಡ್ತೀವಿ, ಪ್ರತಿದಿನ ಮಾಡ್ತೀವಿ, ಪಾರದರ್ಶಕವಾಗಿ ಮಾಡ್ತೀವಿ. ಹಿಂದೆ ಮುಂದೆನೂ ಮಾತೇ ಇಲ್ಲ ನಮ್ಮ ಕಡೆ. ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ನಾವಾಗಿರ್ಬೋದು, ಮಹೇಶ್ ಶೆಟ್ಟರಾಗಿರ್ಬೋದು, ಜಯಂತ್ ಅವರಾಗಿರ್ಬೋದು, ವಿಠಲ್ ಅವರಾಗಿರ್ಬೋದು, ಕುಸುಮಾವತಿ ಅವರಾಗಿರ್ಬೋದು, ಎಲ್ಲ ಯೂಟ್ಯೂಬರ್ಸ್ಗಳಾಗಿರ್ಬೋದು, ಇಡೀ ಕರ್ನಾಟಕ ಜನತೆನೇ ಹೇಳ್ತೀನಿ ನಿಮ್ಗೆ ನಾನು. ನಮ್ದು ಪಾರದರ್ಶಕ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ರೀ. ಒಂದೇ ಒಂದು ಲೈನಲ್ಲಿ ಹೇಳಬೇಕಂದ್ರೆ ಈ ಒಂದು ಇಬ್ಬರ ವ್ಯಕ್ತಿಗಳಿಂದ ಮಾತ್ರ ಸೌಜನ್ಯ ಹೋರಾಟ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸ್ಟ್ಯಾಂಡ್ ಆಗಿರೋದು. ಇದನ್ನು ಧರ್ಮಸ್ಥಳದಲ್ಲಿ ಫ್ರೀ ಮೀಲ್ಸ್ ಸಿಗ್ತಂತಲ್ಲ,
ಧರ್ಮಸ್ಥಳದಲ್ಲಿ ಫ್ರೀ ಮಿಲ್ಸ್. ಹೌದು, 100% ಫ್ರೀ ಮಿಲ್ಸ್. ಧಾರ್ಮಿಕ ಸ್ಥಳದಲ್ಲಿ ಎಲ್ಲ ಕಡೆಯಲ್ಲಿ ಸಿಗುವಂತೆ ಅಲ್ಲಿಯೂ ಕೂಡ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಹೌದು, ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ. ಇವತ್ತು ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯಂ ಆಗಿರ್ಬೋದು, ಆಂಧ್ರದ ಬಾರ್ಡರ್ನಲ್ಲಿ ಇರ್ತಕ್ಕಂಥ ಗುರುರಾಯರ ಮಠ ಆಗಿರ್ಬೋದು, ಉಡುಪಿ ಶ್ರೀಕೃಷ್ಣ ಮಠ ಆಗಿರ್ಬೋದು, ಅದ್ರ ಜೊತೆಗೆ ಧರ್ಮಸ್ಥಳ ಆಗಿರ್ಬೋದು, ಎಲ್ಲ ಕಡೆ ಕೂಡ ಫ್ರೀ ಮಿಲ್ಸ್ ಸಿಗ್ತದೆ. ಆದ್ರೆ ಅದು ಜನರ ದುಡ್ಡಿಂದ ಸಿಗ್ತದೆ, ಜನರು ಕೊಟ್ಟಿರ್ತಕ್ಕಂಥ ಕಾಣಿಕೆಯಿಂದ ಸಿಗ್ತದೆ. ಯಾವ ಬುದ್ಧಿ ಇಲ್ದವ ಹೊಟ್ಟಿಗೆ ಅನ್ನ ತಿನ್ನಂಗಿಲ್ಲವ, ಅವನು ಹಂಗೆ ಫ್ರೀ ಮಿಲ್ಸ್ ಅಂತ ಹೇಳ್ಕೊತ ಹೋಗ್ತಾನೆ. ಅವ್ನು ಹೇಳಿದವ ಯಾವಪ್ಪ ಅಂದ್ರೆ ಅವನು ಭೂರಹಿತ ಬಡವ ರಾಸ್ಕಲ್. ಅವ್ನು ಹೇಳಿದ್ದದನ್ನು ಫ್ರೀ ಮಿಲ್ಸ್ ತಂದ. ಫ್ರೀ ಮಿಲ್ಸ್ ನನ್ನ ಮಗನು ಇಲ್ಲಿವರೆಗೂ ಕೊಟ್ಟಿಲ್ಲ, ಕೊಡೋದು ಇಲ್ಲ, ಜನರ ದುಡ್ಡಿಂದ ಕೊಡ್ತಾರೆ ಅಷ್ಟೇ. ಪ್ರಸಾದ ಅನ್ನುವಂಥ ಹೆಸರಿಗೆ ಅಂತೇಳಿ ಫ್ರೀ ಕೊಡ್ತಿರ್ತದೆ. ಫ್ರೀ ಅಲ್ಲ, ಅದು ಜನರ ದುಡ್ಡಿಂದ ಬಂದಿರತಕ್ಕಂಥದ್ದು. ಅವ್ರು ಹಂಗೆ ಹೇಳ್ತಾರೆ, ಅವ್ರಿಗೆ ಕೆಲಸ ಇಲ್ಲ. ಅತ್ಯಾಚಾರ ಮಾಡಿದ್ದು ಯಾರು ಅನ್ನುವಂಥ ಪ್ರಶ್ನೆ. ಸೌಜನ್ಯಳನ್ನು ಅತ್ಯಾಚಾರ ಮಾಡಿದ್ದು ಯಾರು? ಸೌಜನ್ಯಳನ್ನು ಅತ್ಯಾಚಾರ ಮಾಡಿರ್ತಕ್ಕಂಥದ್ದು ನಿಮ್ಮ ಕಣ್ಣು ಮುಂದೆನೇ ಅದಾರ. ಅವ್ರು ಬೇರೆ ಎಲ್ಲೂ ಹೋಗಿಲ್ಲ, ನಿಮ್ಮ ಕಣ್ಣು ಮುಂದೆನೇ ಅದಾರ. ಅದನ್ನು ನೇರವಾಗಿ ಹೇಳೋದು ದೊಡ್ಡ ಮಾತಿಲ್ಲ. ಅದನ್ನು ನೋಡಿದವರು ಅದಾರ, ಕಣ್ಣಾರೆ ಕಂಡವರು ಅದಾರ, ಕಿವಿಯಿಂದ ಕೇಳಿರ್ತಕ್ಕಂಥವ್ರು ಅದಾರ. ಕಿವಿಯಿಂದ ಕೇಳಿ ಕಣ್ಣಾರೆ ಕಂಡಿರ್ತಕ್ಕಂಥ ಸಾಕ್ಷಿಗಳು ಕೂಡ ಅನಾಹುತಕ್ಕೆ ಒಳಗಾಗಿ ಸತ್ತು ಕೂಡ ಹೋಗ್ಯಾವ. ಇವತ್ತು SIT ತನಿಖೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಸೌಜನ್ಯನ ಕೇಸ್ ಬಂದು ನಿಂತದ, ಮರು ತನಿಖೆ ಆಗ್ತದೆ. ಅದರದೇ ಆಗಿರ್ತಕ್ಕಂಥ ಸಂಸ್ಥೆಯನ್ನು ಇವತ್ತು ಅದ್ರ ಫಾಲೋಅಪ್ ಮಾಡೋದಕ್ಕೆ ಹೇಳಿದ್ದಾರೆ. ಸೌಜನ್ಯ ಒಂದು ಕೇಸನ್ನು ಹೇಳ್ತಾರೆ ಇನ್ನು ಮುಂದೆ. ಇಂಥ ಮಧ್ಯದಲ್ಲಿ ಸೌಜನ್ಯನ ಅತ್ಯಾಚಾರ ಮಾಡಿದ್ದು ಇವನ ನನ್ನ ಮಗ ಅಂತಂದು ಹೇಳಿದ್ದಪ್ಪ ಅಂದ್ರೆ ಇದೆಲ್ಲ ಏನಾಗ್ತದಪ್ಪ ಅಂದ್ರೆ ಹೊಲಸದ್ದು ಹೋಗಿಬಿಡ್ತದೆ. ಸೊ ಅದಕ್ಕಾಗಿ ಇವತ್ತಿಲ್ಲ ನಾಳೆ ನನಗೂ ಗೊತ್ತದ, ನಿಮಗೂ ಗೊತ್ತದ, ಇಡೀ ಕರ್ನಾಟಕ ಜನತೆಗೆ ಗೊತ್ತದ ಸೌಜನ್ಯಳನ್ನು ಅತ್ಯಾಚಾರ ಮಾಡಿದ್ದು ಯಾರು. ಇವತ್ತಿಲ್ಲ ನಾಳೆ ಅದು ನಿಮ್ಗೆ ಗೊತ್ತಾಗ್ತದೆ. ಅವತ್ತು ನೀವಾಗೆ ಬಂದು ನನ್ನನ್ನು ಮತ್ತೆ ಏನು ಮಾಡ್ತೀರಪ್ಪ ಅಂದ್ರೆ ಸಂದರ್ಶನ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಅದ. ಸ್ವಲ್ಪ ದಿನ ತಡೀರಷ್ಟೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸಂದರ್ಶನ. ಈ ಒಂದು ಸಂದರ್ಶನಕ್ಕೆ ಬಂದಿರತಕ್ಕಂಥ ಮಂಜುನಾಥ್ ಚಕ್ರವರ್ತಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಮತ್ತೆ ಬೇರೆ ವಿಷಯದ ಬಗ್ಗೆ ನಿಮ್ಮ ಜೊತೆ ಚರ್ಚೆಯನ್ನು ಮಾಡ್ತೀವಿ. ಎನಿ ಟೈಮ್ ಬರ್ರಿ. ಥ್ಯಾಂಕ್ ಯು.